ಆಕಾಶವಾಣಿ ಉದಯ ಮಂಗಲಗಾನ ಸದನ ಸದನದ ಕದವ ಮೃದುವಾಗಿ ತಟ್ಟುತ್ತ ಬರುವುದಣ್ಣ ಪಡುಗಡಲಿ ನಡೆಯ ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರಂಜಿತಾ ಪಿ ಶೇಟ್. ಇದೀಗ ಮುಖ್ಯಾಂಶಗಳು. ಗುರುಭವನ ಹಾನಗಲ್ನಲ್ಲಿ ನಡೆಯುತ್ತಿರುವ 2025-26ನೇ ಸಾಲಿನ PAB ಅನುಮೋದಿತ ಸೇವಾನಿರತ ಶಿಕ್ಷಕರ ತರಬೇತಿ. ನಮ್ಮ ಹರಿಕುಣಿದ ಎಂಬ ಪ್ರಾರ್ಥನೆ, ಜಗತ್ತು, ಶಿಕ್ಷಣ ಮತ್ತು ನಾನು ಎಂಬ ಚಿಂತನೆಯೊಂದಿಗೆ 3ನೇ ದಿನದ ತರಬೇತಿ ಆರಂಭ. ಮಕ್ಕಳ ಪೋಷಣೆ ಮತ್ತು ರಕ್ಷಣೆಯ ಕುರಿತು ಶಿಕ್ಷಕರಿಗೆ ವಿಶೇಷ ತರಬೇತಿ. ಸಚೇತನ ಕಾರ್ಯಕ್ರಮಕ್ಕೆ ಶಿಕ್ಷಕರ ಉತ್ಸಾಹಭರಿತ ಪ್ರತಿಕ್ರಿಯೆ. ಪೋಕ್ಸೋ ಕಾಯ್ದೆ 2012ರ ಕುರಿತು ಸವಿಸ್ತಾರವಾದ ಮಾರ್ಗದರ್ಶನ. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಹಾವೇರಿ ಇವರ ವತಿಯಿಂದ ಆಯೋಜಿಸಲಾದ 2025-26ನೇ ಸಾಲಿನ PAB ಅನುಮೋದಿತ ಸೇವಾನಿರತ ಶಿಕ್ಷಕರ ತರಬೇತಿಯ 3ನೇ ದಿನದ ಕಾರ್ಯಕ್ರಮವು ಗುರುಭವನ ಹಾನಗಲ್ನಲ್ಲಿ ಅರ್ಥಪೂರ್ಣವಾಗಿ ನಡೆಯಿತು. ದಿನದ ಕಾರ್ಯಕ್ರಮವು ಪ್ರಾರ್ಥನೆಯೊಂದಿಗೆ ಆರಂಭವಾಯಿತು. ಪ್ರಾರ್ಥನೆಯನ್ನು ಶ್ರೀ ಸಿದ್ದು ಗೌರಣನವರ್ CRP ಅರಳೇಶ್ವರ್ ಅವರು ನಮ್ಮ ಹರಿಕುಣಿದ ಎಂಬ ಭಕ್ತಿಗೀತೆಯನ್ನು ಅತ್ಯಂತ ಅದ್ಭುತವಾಗಿ ಹಾಡುತ್ತಾ ನಡೆಸಿಕೊಟ್ಟರು. ನಂತರ ಶ್ರೀಮತಿ ಅನಿತಾ ಮೇಡಂ ಅವರು ದೇವರನ್ನ ಸ್ಮರಿಸಿ ಪ್ರಾರ್ಥನೆಯನ್ನ ನೆರವೇರಿಸಿದರು. ಚಿಂತನೆಯನ್ನು ಮರುಸಿಂಚನ ತಂಡದ ಯೋಗೇಂದ್ರಾಚಾರ್ಯ ಸರ್ ಅವರು ಜಗತ್ತು, ಶಿಕ್ಷಣ ಮತ್ತು ನಾನು ಎಂಬ ವಿಷಯದಡಿ ಅರ್ಥಪೂರ್ಣವಾಗಿ ಮಂಡಿಸಿದರು. ನಂತರ ಕಲಿಕಾದೀಪ ತಂಡದ ಬಸವರಾಜ್ ಕೋರಿಶೆಟ್ಟರ್ ಸರ್ ಅವರು ದಿನದ ವರದಿಯನ್ನ ವಾಚಿಸಿದರು. ವೃತ್ತಿ ಶಿಕ್ಷಣ ತಂಡದ ಉಮೇಶ್ ಸರ್ ಅವರು ಸಾಹಿತ್ಯ ಮತ್ತು ಮೌಲ್ಯಗಳು ಎಂಬ ವಿಷಯದಡಿ ಭಿತ್ತಿಪತ್ರ ಚಟುವಟಿಕೆಯನ್ನ ಅತ್ಯಂತ ಪರಿಣಾಮಕಾರಿಯಾಗಿ ನಡೆಸಿಕೊಟ್ಟರು. ಎಲ್ಲರೂ ಉತ್ಸಾಹದಿಂದ ಕೇಳಿದರು. ನಂತರ ಜ್ಞಾನಸೇತು ತಂಡದ ರವೀಂದ್ರ ಮುದ್ದೇರವರು ಬರೆದಿರ್ತಕ್ಕಂತಹ ಗಾಡ್ ಈಸ್ ನಾಟ್ ರೀಚಬಲ್ ಎಂಬ ಪುಸ್ತಕವನ್ನು ಪರಿಚಯಿಸಿದರು. ಅವರ ಪರಿಚಯದಿಂದಲೇ ಪುಸ್ತಕವನ್ನು ಓದಿದ ಅನುಭವ ದೊರೆಯಿತು. ಜೊತೆಗೆ ರನ್ನರಾಜರು ಬರೆದ ಸೋತವನ 1000 ಕಥೆಗಳು, ಬದುಕು ಇನ್ನೂ ಇದೆ ಎಂಬ ಪುಸ್ತಕವನ್ನೂ ಸಹ ಜ್ಞಾನಸೇತು ತಂಡದವರು ಪರಿಚಯಿಸಿದರು. ಇನ್ನು ಮೊದಲ ಅವಧಿಯನ್ನ ರಾಘವೇಂದ್ರ ಸರ್ CRP ಗೆಜ್ಜೆಹಳ್ಳಿ ಅವರು ನಡೆಸಿಕೊಟ್ಟರು. ಅವರು ಮಕ್ಕಳ ಪೋಷಣೆ ಮತ್ತು ರಕ್ಷಣೆ ಕುರಿತು, ಮಕ್ಕಳ ಬೆಳವಣಿಗೆ ಹಂತ, ಅವರ ಅರಿವಿನ ಮಟ್ಟ, ಅವಲಂಬನೆ ಮತ್ತು ಜವಾಬ್ದಾರಿಗಳ ಬಗ್ಗೆ ವಿವರಿಸಿದರು. ಜೊತೆಗೆ ಮಕ್ಕಳ ನ್ಯಾಯ ಕಾಯ್ದೆ 2015, ಪೋಕ್ಸೋ ಕಾಯ್ದೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಭಾರತೀಯ ದಂಡ ಸಂಹಿತೆ ಮುಂತಾದ ಕಾಯ್ದೆಗಳ ಕುರಿತು ಶಿಕ್ಷಕರಿಗೆ ಅಗತ್ಯವಾದ ಕಾನೂನಿನ ಅರಿವಿರಬೇಕು ಎಂದು ತಿಳಿಸಿದರು. ನಮಗೆ ಮಗುವಿನ ರಕ್ಷಣೆಗಾಗಿರುವ ಕಾಯ್ದೆಗಳ ಅರಿವಿಲ್ಲ ಅಂತ ಹೇಳಿದ್ರೆ ಅದು ಅಫೆನ್ಸ್. ಏನಾದರೂ ಅಪರಾಧಗಳು ಸಂಭವಿಸಿದಾಗ, ಮಕ್ಕಳ ದೌರ್ಜನ್ಯ, ಶೋಷಣೆ, ಕಿರುಕುಳಕ್ಕೆ ಒಳಪಟ್ಟಾಗ, ಅದು ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ದಾಖಲಾದಾಗ, ಶಿಕ್ಷಕರನ್ನ ವಿಚಾರಣೆ ಮಾಡಿದಾಗ ನಮಗೆ ಇದಕ್ಕೆ ಸಂಬಂಧಪಟ್ಟ ಏನು ಗೊತ್ತಿಲ್ಲರಿ ಇಲ್ಲದೆ ದಟ್ ಈಸ್ ಆಲ್ಸೋ ಅಫೆನ್ಸ್. ಯಾವುದು? ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರದೇಶ ಸಮಾಚಾರವನ್ನು ಪ್ರತಿದಿನ ಬೆಳಿಗ್ಗೆ 7:05, ಮಧ್ಯಾಹ್ನ 12 ಮತ್ತು 2:30 ಹಾಗೂ ಸಂಜೆ 6:40ಕ್ಕೆ. ರಾಷ್ಟ್ರೀಯ ವಾರ್ತೆಗಳನ್ನು ಬೆಳಿಗ್ಗೆ 7:35, ಮಧ್ಯಾಹ್ನ 1:10 ಹಾಗೂ ಸಂಜೆ 7:35ಕ್ಕೆ ಪ್ರಸಾರ ಮಾಡಲಾಗುತ್ತದೆ. ಕ್ಷೇತ್ರ ಸಮನ್ವಯ ಅಧಿಕಾರಿಗಳು, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಹಾನಗಲ್ ನಾಗೇಂದ್ರ ಪಾಟೀಲ್ ಸರ್ ಅವರು ಆಗಮಿಸಿ ವಿದ್ಯಾರ್ಥಿಗಳಿಗೆ ಕೇವಲ ಅಂಕಗಳೇ ಶಿಕ್ಷಣವೇ ಎಂಬ ವಿಷಯದ ಮೇಲೆ ಶಿಕ್ಷಕರು ತಮ್ಮೊಳಗೆ ಚರ್ಚಿಸಬೇಕೆಂದು ಸಲಹೆ ನೀಡಿದರು. ನಂತರ ರಾಘವೇಂದ್ರ ಕೆ ಸರ್ ಅವರು ಗುಂಪು ಚಟುವಟಿಕೆಗಳನ್ನು ಹಮ್ಮಿಕೊಂಡರು. ಚೀಟಿಗಳ ಮೂಲಕ ವಿಷಯಗಳನ್ನು ನೀಡಿ ಗುಂಪಿನಲ್ಲಿ ಚರ್ಚಿಸಿ ಪ್ರಸ್ತಾಪಿಸಲು ತಿಳಿಸಲಾಯಿತು. ಗುಂಪು ಚಟುವಟಿಕೆಗಳ ವಿಷಯಗಳು ಈ ರೀತಿಯಾಗಿದ್ದವು.
ಮಕ್ಕಳ ಹಕ್ಕುಗಳ ರಕ್ಷಣೆಯ ಅವಶ್ಯಕತೆ, ಮಕ್ಕಳ ಹಕ್ಕುಗಳ ರಕ್ಷಣೆಯಲ್ಲಿ ಸಮುದಾಯದ ಪಾತ್ರ, ಮಕ್ಕಳ ಹಕ್ಕುಗಳ ಮತ್ತು ಜಾರಿ, ಮಕ್ಕಳ ನ್ಯಾಯ ಕಾಯ್ದೆ. ಕಲಿಕಾರ್ಥಿಗಳು ಅತ್ಯಂತ ಉತ್ಸಾಹದಿಂದ ಚರ್ಚೆಯಲ್ಲಿ ಪಾಲ್ಗೊಂಡರು. ಇನ್ನು ಮಧ್ಯಾಹ್ನದ ಊಟದ ಸಮಯ. ಮಧ್ಯಾಹ್ನದ ಊಟವು ಎಲ್ಲರಿಗೂ ತೃಪ್ತಿದಾಯಕವಾಗಿತ್ತು. ಊಟದಲ್ಲಿ ಚಪಾತಿ, ರೊಟ್ಟಿ, ಹೆಸರುಕಾಳು ಪಲ್ಯ, ಬದನೆಕಾಯಿ ಪಲ್ಯಗಳೊಂದಿಗೆ ವಿಶೇಷವಾಗಿ ರುಚಿಕರವಾದ ಕುಂಬಳಕಾಯಿ ಪಾಯಸವನ್ನು ನೀಡಲಾಯಿತು. ಸೌಹಾರ್ದಯುತ ವಾತಾವರಣದಲ್ಲಿ ಎಲ್ಲರೂ ಊಟವನ್ನ ಆಸ್ವಾದಿಸಿದರು. ಇನ್ನು ಮಧ್ಯಾಹ್ನದ ಅವಧಿಯನ್ನು ಮಲ್ಲೆ ಸರ್, ಸಿಆರ್ಪಿ ಶಿರಕೋಡ್ ರವರು ನಡೆಸಿಕೊಟ್ಟರು. ಅವರು ಸಚೇತನ ಕಾರ್ಯಕ್ರಮದ ಮಹತ್ವವನ್ನು ವಿವರಿಸಿ ಪ್ರತಿ ಗುಂಪಿಗೆ ಒಂದೊಂದು ವಿಷಯವನ್ನ ನೀಡಿ ಚಟುವಟಿಕೆ ರೂಪದಲ್ಲಿ ಮಂಡಿಸಲು ಸೂಚಿಸಿದರು. ಸಚೇತನ ಚಟುವಟಿಕೆಯ ವಿಷಯಗಳು ಈ ರೀತಿಯಾಗಿದ್ದವು: ಸಮಯದ ಪಾಲನೆ, ನಗರ ಮತ್ತು ಗ್ರಾಮೀಣ ಜನರ ಜೀವನ ಶೈಲಿ, ಪ್ಲಾಸ್ಟಿಕ್ ಮತ್ತು ಪರಿಸರ ಹಾಗೂ ಇತ್ಯಾದಿ. ಪ್ರತಿ ಗುಂಪಿನವರು ತಮ್ಮ ಸೃಜನಶೀಲತೆ ಮತ್ತು ಉತ್ಸಾಹದೊಂದಿಗೆ ಚಟುವಟಿಕೆಗಳನ್ನು ಪ್ರದರ್ಶಿಸಿದರು. ನಂತರ ಮಲ್ಲೆ ಸರ್ ರವರು ಫೋಕ್ಸೋ ಕಾಯ್ದೆ 2012 ಕುರಿತು ಸವಿಸ್ತಾರವಾಗಿ ವಿವರಿಸಿದರು. ಮಕ್ಕಳ ರಕ್ಷಣೆಯಲ್ಲಿ ಶಿಕ್ಷಕರ ಪಾತ್ರ ಮತ್ತು ಕಾನೂನು ಜವಾಬ್ದಾರಿಗಳ ಬಗ್ಗೆ ಸ್ಪಷ್ಟವಾದ ಅರಿವು ಮೂಡಿಸಿದರು. ಸಂಜೆಯ ಚಹಾ ವಿರಾಮವು ದಿನಪೂರ್ತಿ ನಡೆದ ಚಟುವಟಿಕೆಗಳ ನಂತರ ಶಿಕ್ಷಕರಿಗೆ ಹೊಸ ಉತ್ಸಾಹವನ್ನು ತುಂಬಿತ್ತು. ದಿನದ ಕೊನೆಯ ಅವಧಿಯು ಬಸ್ ತೆರಳುವ ಸಮಯದ ಗಡಿಬಿಡಿಯ ಕಾರಣದಿಂದ ತರಾತುರಿಯಲ್ಲಿ ಮುಕ್ತಾಯವಾಯಿತು. ಕಲಿಕಾರ್ಥಿಗಳು ತಮ್ಮ ತಮ್ಮ ಸ್ಥಳಗಳಿಗೆ ತೆರಳುವ ಭರದಲ್ಲಿದ್ದರೂ ದಿನಪೂರ್ತಿ ನಡೆದ ಚಟುವಟಿಕೆಗಳು ಅವರಿಗೆ ಉಪಯುಕ್ತವಾಗಿದ್ದು ಜ್ಞಾನವರ್ಧಕವಾಗಿವೆ ಎಂಬ ಭಾವನೆ ಎಲ್ಲರಲ್ಲೂ ಕಂಡುಬಂತು. ಒಟ್ಟಾರೆ ತರಬೇತಿಯ 3ನೇ ದಿನವೂ ಜ್ಞಾನ, ಚಟುವಟಿಕೆ, ಚರ್ಚೆ ಹಾಗೂ ಅನುಭವ ಹಂಚಿಕೆಯಿಂದ ಸಮೃದ್ಧವಾಗಿದ್ದು ಶಿಕ್ಷಕರಿಗೆ ವೃತ್ತಿಪರ ಹಾಗೂ ಸಾಮಾಜಿಕ ಹೊಣೆಗಾರಿಕೆಗಳನ್ನು ಅರಿಯುವಲ್ಲಿ ಅತ್ಯಂತ ಉಪಯುಕ್ತವಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುರುಭವನ ಹಾನಗಲ್ನಲ್ಲಿ ನಡೆಯುತ್ತಿರುವ 2025-26ನೇ ಸಾಲಿನ ಪಿಎಬಿ ಅನುಮೋದಿತ ಸೇವಾನಿರತ ಶಿಕ್ಷಕರ ತರಬೇತಿ. ನಮ್ಮ ಹರಿಕುಣಿತ ಎಂಬ ಪ್ರಾರ್ಥನೆ, ಜಗತ್ತು, ಶಿಕ್ಷಣ ಮತ್ತು ನಾನು ಎಂಬ ಚಿಂತನೆಯೊಂದಿಗೆ 3ನೇ ದಿನದ ತರಬೇತಿ ಆರಂಭ. ಮಕ್ಕಳ ಪೋಷಣೆ ಮತ್ತು ರಕ್ಷಣೆಯ ಕುರಿತು ಶಿಕ್ಷಕರಿಗೆ ವಿಶೇಷ ತರಬೇತಿ. ಸಚೇತನ ಕಾರ್ಯಕ್ರಮಕ್ಕೆ ಶಿಕ್ಷಕರ ಉತ್ಸಾಹಭರಿತ ಪ್ರತಿಕ್ರಿಯೆ. ಪೋಕ್ಸೋ ಕಾಯ್ದೆ 2012 ಕುರಿತು ಸವಿಸ್ತಾರವಾದ ಮಾರ್ಗದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮುಂದಿನ ತರಬೇತಿಯಲ್ಲಿ. ಧನ್ಯವಾದಗಳು.